ವೀಕ್ಷಕರೇ, ಹೇಳಿ ಕೇಳಿ ಬರದ ನಾಡು ಚಿತ್ರದುರ್ಗ ಜಿಲ್ಲೆಯ ಜನರ ಬವಣೆ ಬೇಸಿಗೆ ಕಾಲದಲ್ಲಂತೂ ಹೇಳ್ತಿರೋದು. ಈ ಬಾರಿ ಮಳೆರಾಯ ಕೈಕೊಟ್ಟ ಹಿನ್ನೆಲೆ ಜನ ತಲೆ ಮೇಲೆ ಕೈ ಹೊತ್ತು ಕೂತು ಆಕಾಶದತ್ತ ಮುಖ ಮಾಡಿ ಬೆದರಿ ಬಸವಳೆದು ಬಿಟ್ಟಿದ್ದಾರೆ. ಮುಂಬರುವ ಬೇಸಿಗೆಯ ಕಷ್ಟದ ದಿನಗಳನ್ನ ಕನಸಲ್ಲೂ ಎಣಿಸಲಾಗದು. ಈಗಾಗಲೇ ಈ ಬವಣೆಯಿಂದ ನೊಂದು ಬೆಂದಿರುವ ಹಿರಿಯೂರು ಭಾಗದ ರೈತರು ಕಳೆದ ಕೆಲವು ವರ್ಷಗಳಿಂದ ಜೆಜೆಹಳ್ಳಿ ಭಾಗದ ರೈತರ ನಿರಂತರ ಹೋರಾಟದ ಫಲವಾಗಿ 6 ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ 100 ಹಳ್ಳಿಗಳ 17 ಕೆರೆಗೆ ವಾಣಿವಿಲಾಸ ಜಲಾಶಯದಿಂದ ಕುಡಿಯುವ ನೀರು ತುಂಬಿಸುವ ಯೋಜನೆಗೆ 224 ಕೋಟಿ ವೆಚ್ಚದಲ್ಲಿ ಡಿಪಿಆರ್ ತಯಾರು ಮಾಡಲಾಗಿದ್ದು, ಈ ಯೋಜನೆಯನ್ನು ಮುಂಬರುವ ಸಂಪುಟದಲ್ಲಿ ಅನುಮೋದಿಸಿ ತ್ವರಿತವಾಗಿ ಕಾಮಗಾರಿ ಆರಂಭಿಸಲು ಇತ್ತೀಚೆಗೆ ಪಾದಯಾತ್ರೆ ಮೂಲಕ ತಾಲೂಕು ಕಚೇರಿ ತಲುಪಿದ ಹೋರಾಟಗಾರರು ಪಕ್ಷಾತೀತ ಹೋರಾಟಗಳನ್ನು ನಡೆಸಿದ್ರು. ಈ ವಿಚಾರವಾಗಿ ನಿನ್ನೆ ಮುಖ್ಯಮಂತ್ರಿ ಡಿಕೆಶಿ ಭೇಟಿ ಮಾಡಿದ ಜಿಲ್ಲೆಯ ಕಾಂಗ್ರೆಸ್ ಪಕ್ಷದ ಪ್ರಮುಖರಾದ ಹೊಸದುರ್ಗ ಶಾಸಕ ಗೋವಿಂದಪ್ಪ, ಚಳ್ಳಕೆರೆ ಶಾಸಕ ರಘುಮೂರ್ತಿ ಟಿ, ಮಾಜಿ ಸಂಸದ ಚಂದ್ರಪ್ಪ, ಮಾಜಿ ಶಾಸಕಿ ಪೂರ್ಣಿಮಾ ಶ್ರೀನಿವಾಸ್, ಎಂಎಲ್ಸಿ ಡಿಟಿ ಶ್ರೀನಿವಾಸ್, ಆ ಭಾಗದ ಪ್ರಮುಖ ರೈತ ಮುಖಂಡರು ಈ ಯೋಜನೆಯನ್ನು ತ್ವರಿತವಾಗಿ ಜಾರಿಗೊಳಿಸುವಂತೆ ಸಿಎಂ ಡಿಕೆಗೆ ಮನವಿ ಸಲ್ಲಿಸಿ ಒತ್ತಾಯ ಮಾಡಿದರು. 15-20 ಡೇಸ್ ಬೇಕು ಅಂತ ಹೇಳಿದ್ದಾರೆ ಸರ್. ಹಿಂದೆ BJNL-MD ಇವ್ರು ಇದ್ದಾಗ, ಸಂಸದೆ ಅವರು ಇದ್ದಾಗ ನಾವೆಲ್ಲ ಒಂದ್ಸರಿ ಭೇಟಿ ಮಾಡಿ ಒಂದು ವಿಸಿಟ್ ಮಾಡಿದ್ವಿ ಸರ್. ತದನಂತರ ಈಗ ಬಂದಿರುವಂತ MD ಅವ್ರ ಹತ್ರ ಮಾತಾಡ್ಲಿಕ್ಕೆ ಆಗ್ಲಿಲ್ಲ ಸರ್. ಬಟ್ ರಾಮಲಿಂಗಾರೆಡ್ಡಿ ಸರ್ ಹತ್ರ ಮೊನ್ನೆ ಹೋಗಿದ್ದೆ ಸರ್, ನಾನು ಮಾತಾಡಿದ್ದೀನಿ, ಕರೆಸ್ತೀನಿ, ಒಂದು ಸಭೆ ಮಾಡ್ತೀನಿ ಅಂತಾರೆ. ಸ್ವಲ್ಪ ಬೇಗ ಆ ಕೆಲಸ ಮಾಡಿದ್ರೆ ನೀರು ಬಂದ್ರೆ ಸ್ವಲ್ಪ ಕೆರೆಗಳಿಗೆ ಅನುಕೂಲ ಆಗುತ್ತೆ ಸರ್. ಅಟ್ಲೀಸ್ಟ್ ಅಂತರ್ಜಲ ಇಂಪ್ರೂವ್ ಆದ್ರೆ ಅವ್ರವ್ರ ಬೋರ್ವೆಲ್ ಏನಿದೆ ಅವ್ರ ಜಮೀನಲ್ಲಿ ನೀರು ಇಂಪ್ರೂವ್ ಆಗುತ್ತೆ ಸರ್. ರೈತರು ಸ್ವಲ್ಪ ನೆಮ್ಮದಿಯಾಗಿ ಇರ್ತಾರೆ. ಮತ್ತೆ ಇವ್ರಿಗೆ ಸರ್ಗೆ ಚೆನ್ನಾಗಿ ಗೊತ್ತಿದೆ, ಗೋವಿಂದಪ್ಪ ಅವ್ರಿಗೂ ಚೆನ್ನಾಗಿ ಗೊತ್ತಿದೆ ನೀರ್ ಕೆಲಸ ಅಂತಂದ್ರೆ ಅವರು ಮೊದಲಿಂದ ಇದ್ದದ ಕೈ. ಮತ್ತೆ ರಘುಮೂರ್ತಿ ಅವ್ರಿಗೂ ಚೆನ್ನಾಗಿ ಗೊತ್ತಿದೆ. ಹಾಗಾಗಿ ಈ ಜಿಲ್ಲೆ ಅಲ್ಲಿ ಹಿರಿಯೂರು ತಾಲೂಕಲ್ಲಿ ಮೈಸೂರು ಮಹಾರಾಜರು ಬಹುಶಃ ಅವ್ರನ್ನೆಲ್ಲ ನಾವು ಯಾರು ಮರೆಯೋ ಹಾಗೆ ಇಲ್ಲ ಸರ್. ವಿ ಸಾಗರ ಡ್ಯಾಮ್ ಮಾಡಿರೋದ್ರಿಂದ ಇವತ್ತು ಈ ಪ್ರಾಜೆಕ್ಟ್ಸ್ ತಗೊಳಕ್ಕೂ ಸಾಧ್ಯ ಆಗ್ತಾ ಇದೆ. ತಾವೊಂದು ಮಾಡಿದ್ರೆ ತಮ್ಮ ಹೆಸರು ಕೂಡ ಇತಿಹಾಸ ಪುಟದಲ್ಲಿ ಉಳಿದೋಗುತ್ತೆ ಸರ್. ದಯವಿಟ್ಟು ಮಾಡ್ಕೊಡ್ಬೇಕು ಅಂತ ಹೇಳಿ ನಾನು ವಿನಂತಿ ಮಾಡ್ಕೊಳ್ತೀನಿ ಸರ್. ಇಂದಿನ ಜನಪ್ರಿಯ ಮುಖ್ಯಮಂತ್ರಿಗಳಂತ DK ಶಿವಕುಮಾರ್ ಸರ್ ಅವರೇ, ಜವನಹಳ್ಳಿ ಹೇಳ್ತಿದ್ರು 8 ಕೆರೆಗಳು ಅದನ್ನು ತುಂಬಿಸೋದಕ್ಕೆ 100 ವರ್ಷದ ಹೋರಾಟ. ಅದಕ್ಕೆ ಹಿಂದೆ ಚೆಕ್ ಡ್ಯಾಮ್ ಮಾಡಿ ಪಿಟ್ಸ್ಕಮ್ ಬ್ಯಾರೇಜ್ ಮಾಡಿ ಅಲ್ಲಿಂದ ನೀರು ಕೊಡುವಂಥ ಕೆಲಸ ಆಗಿದೆ. ಅದು ಇನ್ನು ಉದ್ಘಾಟನೆಗೆ ಹಾಗೆ ಬ್ಯಾಲೆನ್ಸ್ ಇದೆ. ಜೊತೆಯಲ್ಲಿ ಇದಕ್ಕೆ ಎಲ್ಲದಕ್ಕೂ ಮೂಲವಾಗಿ ವಿವಿಪುರ ನಮ್ಮ ವಾಣಿವಿಲಾಸ ಸಾಗರಕ್ಕೆ ಹಿಂದೆ 5 TMC ನೀರು ಅಲೋಕೇಶನ್ ಆಗಿತ್ತು. ಆದರೆ ತುಮಕೂರು ಫೆಡರಲ್ ಚಾನಲ್ಗೆ 3 TMC ತಗೊಂಡು ಹೋದ್ಮೇಲೆ ನಮ್ಗೆ 2 TMC ಇರೋದು. 2 TMC ಎಕ್ಸ್ಕ್ಲೂಸಿವ್ಲಿ ಕುಡಿಯೋ ನೀರು DRDO ಚಿತ್ರದುರ್ಗಕ್ಕೆ ಬಿಟ್ಟರೆ ಬೇರೆ ಯಾವುದಕ್ಕೂ ಇಲ್ಲ. ಈಗಿರೋದು ಮಳೆ ಬಂದು ಅದ್ರಲ್ಲಿ 30 TMC ನೀರಿದೆ ಅಂತೇಳಿ ಖುಷಿ ಪಡ್ಬೋದು ನಾವು, ಆದ್ರೆ ಅದು ಶಾಶ್ವತವಾಗಲ್ಲ. ಹಾಗಾಗಿ ಮುಖ್ಯಮಂತ್ರಿಗಳು ನಾನು ಕೇಳ್ಕೊಳ್ತಿದ್ದೇನೆ, ನಮಗೆ ವಿವಿಪುರ ಏನು ನಮ್ಮ ವಾಣಿವಿಲಾಸ ಸಾಗರ ಡ್ಯಾಮ್ ಇದೆ, ಕನಿಷ್ಠ 5 TMC ಶಾಶ್ವತವಾಗಿ ಅಲ್ಲಿ ಉಳಿಯೋತಿಲ್ಲ, ಇನ್ನೊಂದು 3 TMC ಅಲೋಕೇಶನ್ ಮಾಡಿಕೊಟ್ರೆ ಭದ್ರಾಯಿಂದ ನಾವು ಹಿರಿಯೂರು ಮತ್ತೆ ಸುತ್ತಮುತ್ತಲಿರುವಂತ ಅಂದ್ರೆ ಚಿತ್ರದುರ್ಗ ಜಿಲ್ಲೆಯಲ್ಲಿ ಬೇರೆ ಎಲ್ಲ ತಾಲೂಕರು ಉಳಿಗಾಲ ಇರುತ್ತೆ. ಇಲ್ಲ ಅಂತ ಹೇಳಿದ್ರೆ ಬರ ಬಂದಂತ ಸಂದರ್ಭದಲ್ಲಿ ಏನು 80 ಅಡಿ 81 ಅಡಿಗಿಂತ ಕೆಳಗಡೆ ಹೋದಂತ ಸಂದರ್ಭದಲ್ಲಿ ಖಂಡಿತ ಹಿಂದೆ ಏನು ಒಂದು ಬರ ಬಂದು ನಾವೆಲ್ಲ ತತ್ತರಿಸಿದ್ರು ಅದಕ್ಕಿಂತ ಒಂದು ಕನಿಷ್ಠ ಜೀವನ ಆಗೋಗುತ್ತೆ ರೈತರಿಗೂ. ಅದಕ್ಕೋಸ್ಕರವಾಗಿ ದಯವಿಟ್ಟು ಈಗ ಒಂದು ಸ್ಟಾಕ್ ಯಾರ್ಡ್ ಭದ್ರಾದು ಫುಲ್ ಕಂಪ್ಲೀಟ್ ಆಗುವವರೆಗೂ ಅದನ್ನ ಶಾಶ್ವತವಾಗಿ ಒಂದು ಸ್ಟಾಕ್ ಯಾರ್ಡ್ ಆದ್ರೂ ಮಾಡಬೇಕು. ಇಲ್ಲಾಂದ್ರೆ 5 TMC ನೀರನ್ನ ಶಾಶ್ವತವಾಗಿ ಅಲೋಕೇಶನ್ ಮಾಡ್ಕೊಡ್ಬೇಕು ಅಂತೇಳಿ ನಮ್ಮ ಹಿರಿಯೂರು ಚಿತ್ರದುರ್ಗ ಜಿಲ್ಲೆ ಎಲ್ಲ ರೈತರ ಪರವಾಗಿ ಮನವಿ ಮಾಡ್ತಿದ್ದೇನೆ ಸರ್. ಥ್ಯಾಂಕ್ ಯು. ಇದಕ್ಕೆ ಪೂರಕವಾಗಿ ಸ್ಪಂದಿಸಿರುವ ಮುಖ್ಯಮಂತ್ರಿ ಡಿಕೆಶಿ ಮುಂದಿನ ಸಂಪುಟದಲ್ಲಿ ಈ ವಿಚಾರ ತಂದು ಅನುಷ್ಠಾನಗೊಳಿಸುವ ಭರವಸೆ ನೀಡಿದ್ದು, ನನ್ನ ಬಗ್ಗೆ ನಿಮಗೆಲ್ಲ ಗೊತ್ತಲ್ಲ, ಮಾತು ಕೊಟ್ಟರೆ ನಡೆಸ್ಕೊಡ್ತೀನಿ ಅನ್ನೋ ಮಾತಾಡಿ ಮುಂಬರುವ ಹಿರಿಯೂರು ಬೈ ಎಲೆಕ್ಷನ್ನಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿ ಗೆಲ್ಲಿಸುವ ಜವಾಬ್ದಾರಿ ನಿಮ್ಮದು, ನೀರು ಹರಿಸುವ ಕೆಲಸ ನಂದು ಎಂದಿದ್ದಾರೆ. ನನ್ನ ಕೆಲಸ ಏನಂದ್ರೆ, ನಿಮ್ಮ ಕೆಲಸ ಏನಪ್ಪ ಅಂತಂದ್ರೆ, ನಾನು ಯಾರನ್ನ ನೇಮಕ ಮಾಡಿ ಅಭ್ಯರ್ಥಿನಾಗಿ ಸೂಚಿಸ್ತೀನಿ ಅವನ್ನ ಗೆಲ್ಸೋದು ನಿಮ್ಮ ಜವಾಬ್ದಾರಿ. ನಿಮ್ಮ ಕೆಲಸ, ನಿಮ್ಮ ನೀರು ಕೆಲಸ ನಂದು, ಗೆಲ್ಸೋ ಜವಾಬ್ದಾರಿ ನಿಮ್ದು. ಇಷ್ಟೇ ಚರ್ಚೆ ಬೇಡ. ನಾವೇನಾದ್ರು ಮಾತು ಕೊಟ್ರೆ ಮಾತು ನಿಂತ್ಕೋತೀನಿ ಅಂತ ಗೊತ್ತಿದೆಯಲ್ಲ, ಆಮೇಲೆ ನಮ್ಮಲ್ಲೇ ಕೇಳೋದಲ್ಲ ನಾನು 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 ನಾನು. ಅಲ್ಲಿಗೆ ಕಲ್ವಳ್ಳಿ ಭಾಗದ ರೈತರ ನಿರಂತರ ಹೋರಾಟಕ್ಕೆ ಸರ್ಕಾರ ಸ್ಪಂದಿಸಿದೆ ಎನ್ನಬಹುದಾಗಿದ್ದು, ಡಿಕೆ ಬೈ ಎಲೆಕ್ಷನ್ ಮುಂದಿಟ್ಟು ತಮ್ಮ ರಾಜಕೀಯ ಪಟ್ಟನ್ನು ಸಹ ಪ್ರಯೋಗಿಸಿದ್ದಾರೆ. ಮುಂದೆ
ಜನ ಏನ್ ಮಾಡ್ತಾರೆ ಅನ್ನೋ ಕುತೂಹಲ ಕೂಡ ಇದ್ದು, ಬಾಲನ್ನ ಹಿರಿಯೂರು ಮತದಾರ ಕ್ಷೇತ್ರದ ಅಂಗಳಕ್ಕೆ ಹೊಡೆದಿರುವ ಸಿಎಂ ನಡೆಗೆ ಜನ ಬೆಂಬಲ ಸಿಗುತ್ತಾ ಅನ್ನೋದನ್ನ ಕಾದು ನೋಡಬೇಕಿದೆ. ಇದ್ರ ಜೊತೆಗೆ ಹಿರಿಯೂರಿನ ಐಮಂಗಲ ಭಾಗದ ಕೆರೆಗಳಿಗೆ ಭದ್ರಾ ನದಿಯ ಮೂಲಕ ನೀರು ತುಂಬಿಸುವ ಯೋಜನೆ ಜಾರಿಗೊಳಿಸುವಂತೆ ಎಂಎಲ್ಸಿ ಡಿಟಿ ಶ್ರೀನಿವಾಸ್ ಕೂಡ ತಮ್ಮ ಪತ್ರದ ಮೂಲಕ ಸಿಎಂಗೆ ಮನವಿ ಸಲ್ಲಿಸಿದ್ದು, ಅದಕ್ಕೂ ಸಿಎಂ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದು, ಈ ಯೋಜನೆಗಳು ಸಕಾಲದಲ್ಲಿ ಅನುಷ್ಠಾನಗೊಂಡಲ್ಲಿ ಹಿರಿಯೂರಲ್ಲಿ ಕಾಂಗ್ರೆಸ್ ಕೋಟೆ ಮತ್ತಷ್ಟು ಭದ್ರವಾಗೋದ್ರಲ್ಲಿ ಅನುಮಾನವಿಲ್ಲ. ಹೌದಲ್ವಾ ಹಿರಿಯೂರಿನ ಮತದಾರರೇ? ಬ್ಯೂರೋ ರಿಪೋರ್ಟ್, ಬೆಳಗೆರೆ ನ್ಯೂಸ್.